ಹಾಯ್ ಹಲೋ ನಮಸ್ತೆ. ಇದೇನಪ್ಪ ಇವಳು ರೋಡಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಳೆ ಅಂದ್ಕೊಂಡ್ರೆ. ಪ್ಲ್ಯಾನಿಂಗ್ ಇಲ್ದೇ ನಮ್ಮ ಮನೆಯವರು ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋದ್ರು. ದಾರಿಲಿ ಹೋಗ್ತಾ ಹಾಗೇ ಒಂದು ಸ್ವಲ್ಪ ಹೊತ್ತು ನಿಂತಿದ್ದು. ಆಗ ವೀಡಿಯೋ ಮಾಡಿಕೊಂಡು ನೈಟ್ ಹೋದ್ಮೇಲೆ ಕೆಲವೊಂದು ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಮಾರ್ನಿಂಗ್ ಬೇಗನೆ ಒಂದು 6 ಗಂಟೆ ಹೊತ್ತಿಗೆ ಹೊಳೆ ಹತ್ರ ಹೋಗಿ ಸ್ನಾನ ಮಾಡಿಕೊಂಡು ಮಕ್ಕಳು ನೋಡಿ ಈ ಥರ ರೆಡಿಯಾಗಿದ್ದಾರೆ. ನಾನು ಈ ಥರ ರೆಡಿಯಾಗಿ ನಾನು ಕೂಡ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ. ಇನ್ನು ದೇವಸ್ಥಾನಕ್ಕೆ ಟೈಮ್ ಆಗಿಬಿಟ್ರೆ ರಶ್ ಆಗುತ್ತೆ ಅಂದ್ಬಿಟ್ಟು ಬೇಗ ಬೇಗ ಹೋಗ್ತಾ ಇದ್ದು ದರ್ಶನಕ್ಕೆ. ನಾವು ಫ್ರೀಯಾಗಿ ದರ್ಶನ ಮಾಡೋಕ್ಕೋದು. ನಾವೇನಾದ್ರು ದುಡ್ಡು ಕೊಟ್ಟು ಹೋಗ್ತೀವಿ ಅಂದರೆ ಒಬ್ರಿಗೆ 200 ರೂಪಾಯಿ ಇರುತ್ತೆ. ಹೆಂಗಿದ್ರು ದೇವ್ರು ನೋಡೋಕೆ ಬಂದಿದೆಯಲ್ವ, ಆರಾಮ್ಸಾಗಿ ನಿಧಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೋ. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ ಮೇಲೆ ಹಾಗೆ ದೇವಸ್ಥಾನದ್ದು ಹಾಗೆ ವೀಡಿಯೋ ಮಾಡಿಕೊಂಡು ಇದೆಲ್ಲ ಆದಮೇಲೆ ರತ್ನಗಿರಿ ಬಾಹುಬಲಿ ಬೆಟ್ಟಕ್ಕೆ ಹೋಗೋಣ ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಅಲ್ವಾ, ಸ್ವಲ್ಪ ದೂರ ಬಂದು ಹತ್ತುತ್ತಾಯಿದ್ದೋ. ನನಗಂತೂ ಸಿಕ್ಕಾಬಟ್ಟೆ ಕಾಲು ನೋವು ಬರ್ತಿತ್ತು, ಬೆಟ್ಟ ಹತ್ತಕ್ಕೂ ಆಗ್ತಿತ್ತಿಲ್ಲ ಮೆಟ್ಲುಗಳನ್ನು. ಅಲ್ಲಿ ಹೋದ್ಮೇಲೆ ಎಲ್ಲನೂ ನೋಡ್ತಾ ಅಲ್ಲೂ ವೀಡಿಯೋಸ್ಗಳೆಲ್ಲ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ ಇಲ್ಲಿನ ಕಲ್ಚರ್ ಇರ್ಬೋದು, ಆ್ಯಂಡ್ ಇಲ್ಲಿನ ವಾತಾವರಣ ಕ್ಲೀನ್ ಎಲ್ಲ ತುಂಬ ನನಗೆ ಇಷ್ಟ ಆಗುತ್ತೆ. ಯಾಕಂದರೆ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ಅಲ್ವಾ. ಚೆಂದ ದೇವಸ್ಥಾನಗಳಲ್ಲಿ ಕ್ಲೀನಾಗಿದ್ದರೆ ನೋಡೋಕ್ಕೂ ಚೆಂದ, ಮತ್ತು ಅಲ್ಲಿ ಓಡಾಡೋಕ್ಕೂ ಚೆಂದ. ಎಲ್ಲನೂ ಹಾಗೆ ವೀಡಿಯೋಸ್ಗಳೆಲ್ಲ ಮಾಡ್ಕೋತಾ ಇದ್ದೆ. ಆಮೇಲೆ ನಾವು ಅಲ್ಲಿ ಕೆಲವೊಂದು ಫೋಟೋಸ್ಗಳೆಲ್ಲನೂ ತಗೊಂಡು ಮಕ್ಕಳು ನಾವೆಲ್ಲ ತುಂಬ ಎಂಜಾಯ್ ಮಾಡಿದೋ. ನನ್ನ ಮಗಳಂತೂ ತುಂಬಾ ಖುಷಿಯಿಂದ ಓಡಾಡ್ಕೊಂಡು ಎಲ್ಲನೂ ನೋಡ್ತಾಯಿದ್ರು. ಅಮ್ಮ ಇದು ಏನಮ್ಮ ಹಿಂಗಿದೆ, ಇದೇ ಅಕ್ಕಮ್ಮ ಬಟ್ಟೆ ಇಕ್ಕಿಲ್ಲ ಅಂತ ಎಲ್ಲ ಕೇಳ್ತಿದ್ರು ನನ್ನ ಮಕ್ಕಳು. ನಾನು ಅವ್ರಿಗೆ ಏನಪ್ಪ ಉತ್ತರ ಕೊಡೋದು, ನನಗೆ ಗೊತ್ತಿರೋಷ್ಟು ನಾನು ಹೇಳಿದೆ, ಇದು ಹಿಂಗೇ ದೇವರು ಬಟ್ಟೆ ಹಾಕಲ್ಲ ಅಂತ ಹೇಳಿದೆ. ಅದಾದಮೇಲೆ ಬೆಟ್ಟ ಇಳಿಬೇಕಾದ್ರೆ ನಾನು ನಮ್ಮ ಮನೆಯವರು ಹಾಗೆ ಒಂದು ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೆ. ನನಗಂತೂ ಆಗ್ತಾನೆ ಇಲ್ಲ, ಸಿಕ್ಕಾಬಟ್ಟೆ ಕಾಲು ನೋವು. ಆಮೇಲೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನೋಡಿ ಇಳಿಬೇಕಾದ್ರೆ ಈ ಥರ ಇರುತ್ತೆ, ಚೆನ್ನಾಗಿದೆ. ಹಾಗೆ ಬರ್ತಾ ಶಿವ ಬಸವೇಶ್ವರನ ಹಿಂದೆ ಈ ಥರ ನಿಂತಿರೋ ಥರ ಎಲ್ಲ ಇದೆ ಅಲ್ವಾ, ಅದನ್ನ ನೋಡ್ತಾ ಇನ್ನು ಕಾರ್ ಮ್ಯೂಸಿಯಮ್ ನೋಡ್ಕೊಬರೋಣ ಅಂದ್ಬಿಟ್ಟು ಅಲ್ಲಿನ ಕಾರ್ಗಳೆಲ್ಲನೂ ನೋಡ್ಕೊಬಂದು. ನಾವು ತುಂಬ ವರ್ಷ ಆಗೋಗಿತ್ತು ಹೋಗಿ, ನನ್ನ ಮಕ್ಕಳು ಚಿಕ್ಕವರಿದ್ದಾಗ. ಆಗ ಈ ಥರ ವೆರೈಟಿ ಕಾರ್ಗಳು ಇರ್ತಿಲ್ಲ. ಈಗ ತುಂಬಾ ಕಾರ್ಗಳೆಲ್ಲ ಇದ್ದಾವೆ ಅಲ್ಲಿ. ಎಲ್ಲ ಕಾರು ಎಷ್ಟು ಸಖತ್ತಾಗಿದೆ ಅಂತ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅಲ್ಲಿ ನೇಮು ಮತ್ತು ಅಲ್ಲಿನ ವೀಡಿಯೋಸ್ಗಳು ಅದೇ ಕಾರದ್ದು ಎಲ್ಲ ಮಾಡಿಕೊಂಡೆ ನಾನು. ನೋಡಿ ತುಂಬ ಕಡೆ ಬೇರೆ ಬೇರೆ ಇಟಲಿ ಕಡೆಯಿಂದ ಅಮೇರಿಕಾ ಕಡೆಯಿಂದ ಎಲ್ಲ ಬಂದಿರೋ ಅಂಥ ಗಿಫ್ಟ್ಗಳು ಇದು ಹೆಗ್ಡೆ ಅವ್ರಿಗೆ. ಪ್ರತಿಯೊಂದು ಕಾರು ಅಲ್ಲಿನ ಬೇರೆ ಬೇರೆ ಜೀಪ್ ಇರ್ಬೋದು ಮತ್ತು ಸೈಕಲು ಅಲ್ಲಿ ಎಲ್ಲ ನೋಡೋಕ್ಕೆ ಚೆನ್ನಾಗಿದೆ. ನೀವೇನಾದರೂ ಧರ್ಮಸ್ಥಳ ಹೋದರೆ ಈ ಕಾರ್ ಮ್ಯೂಸಿಯಮ್ನ ನೋಡಿ. ಜಸ್ಟ್ 10 ರೂಪೀಸ್ ಅಷ್ಟೇ ಒಬ್ಬರಿಗೆ, ಮಕ್ಕಳಿಗೆ ಫ್ರೀ ಇರುತ್ತೆ. ನೋಡೋಕ್ಕೆ ಹೊಸ ಹೊಸ ವೆರೈಟಿ ಕಾರ್ಗಳು ಮತ್ತು ಹಿಂದಿನ ಕಾಲದಲ್ಲಿ ಏನೇನು ಉಪಯೋಗ ಮಾಡ್ತಿದ್ರು ವೆಹಿಕಲ್ಸ್ಗಳು ಅವೆಲ್ಲ ಇಲ್ಲೇ ನೋಡೋಕ್ಕೆ ಸಿಗುತ್ತೆ. ಎಷ್ಟೇ ಸಲ ನೋಡಿದ್ರು ಮತ್ತೆ ನೋಡೋದೇ ಒಂಥರ ಖುಷಿ. ನಮ್ಮ ಮಕ್ಕಳು ಇವೆಲ್ಲ ನೋಡಿತ್ತಿಲ್ಲ ಅಲ್ವಾ, ಅದಕ್ಕೆ ಕರ್ಕೊಂಡೋದು. ಅಮ್ಮ ಇದೇನಮ್ಮ ಹೀಗಿದೆ ಕಾರು, ಅಮ್ಮ ಈ ಥರ ಕಾರು ಇರುತ್ತಮ್ಮ, ಈ ಥರ ಬಂಡಿ ಇರುತ್ತಮ್ಮ, ಸೈಕಲ್ ಇರುತ್ತಮ್ಮ ಅಂತ ಕೇಳ್ತಾನೆ ಇದ್ರು ನನ್ನ ಮಕ್ಕಳು. ಅಷ್ಟೇ ಅಲ್ಲದೆ ಚಿಕ್ಕ ಚಿಕ್ಕ ಬೈಕು, ಚಿಕ್ಕ ಸೈಕಲ್ಗಳೆಲ್ಲ ನೋಡಿದೆ ನಾನು. ಇವೆಲ್ಲ ಮೊದಲು ನಾವು ಹೋದಾಗ ಇವೆಲ್ಲ ಇತ್ತಿಲ್ಲ. ನೋಡಿ ಎಷ್ಟು ಚಿಕ್ಕ ಚಿಕ್ಕವೆಲ್ಲ ಇದೆ. ಇವೆಲ್ಲ ನಾವು ಕೂಡ ಓಡಿಸ್ಬೋದು, ಅಷ್ಟು ಚೆನ್ನಾಗಿವೆ. ಪುಟಾಣಿವು. ನನ್ನ ಮಗಂಗಂತೂ ಅಲ್ಲಿ ಬುಲೆಟ್ದು ಪಿಟಾಣಿದು ಒಂದು ಬೈಕ್ ಇತ್ತು. ಅಮ್ಮ ಇಸ್ಕೊಡಮ್ಮ ಓಡಿಸ್ತೀನಿ ಅಂತ ಕೇಳ್ತಾ ಇದ್ದ. ಅಪ್ಪ ಇವೆಲ್ಲ ನಾವು ಮುಟ್ಟಂಗಿಲ್ಲ, ಜಸ್ಟ್ ಹಾಗೆ ನೋಡ್ಕೋಬೇಕಷ್ಟೇ ಅಂತ ನಾನು ನನ್ನ ಮಗಂಗೆ ಹೇಳಿದೆ. ನಮ್ಮ ಮಕ್ಕಳುಗಳು ಈ ಕಡೆ ಬಂದಾಗ ಈ ಥರ ಸಣ್ಣ ಪುಟ್ಟ ಪ್ಲೇಸ್ಗಳೆಲ್ಲ ನೋಡಿದಾಗ, ಅಲ್ಲಿನ ಕಾರ್ ಮ್ಯೂಸಿಯಮು ಬೇರೆ ಬೇರೆ ನೋಡಿದಾಗ ಅವಕ್ಕೆ ಒಂಥರ ಇದೆಲ್ಲ ಇರುತ್ತಾ ಪ್ರಪಂಚದಲ್ಲಿ, ಹೊರಗಡೆ ಪ್ರಪಂಚದಲ್ಲಿ ಇವೆಲ್ಲ ನೋಡೋಕ್ಕೆ ಸಿಗುತ್ತಾ ಅಂತ ಅನ್ಕೋತಾರೆ ಮಕ್ಕಳುಗಳು. ನಾನು ನನಗೋಸ್ಕರಲ್ಲ, ನಮ್ಮ ಮಕ್ಕಳಿಗೋಸ್ಕರನೇ ನಾವು ಬಂದಿದ್ದು ಇಲ್ಲಿ ನೋಡೋಣ ಅಂತ. ನಾವೆಲ್ಲ ಮೊದಲಿಗೆ ನೋಡಿದ್ದು ಅಲ್ವಾ. ಇದೆಲ್ಲ ನೋಡಾದ್ಮೇಲೆ ನೆಕ್ಸ್ಟ್ ನಾವು ಹೊರಟ್ಬಿಟ್ಟು. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ಗಳನ್ನ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಕಾಣುತ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ಹಾಕೋ ವೀಡಿಯೋ, ಫೋಟೋಸು, ಪೋಸ್ಟ್ ಎಲ್ಲ ನೋಟಿಫಿಕೇಷನ್ ಡೈರೆಕ್ಟ್ ಬರುತ್ತೆ. ಹೊಸ ಚಾನಲ್ ಆಗಿರೋದ್ರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋ ಕಾಂಟೆಂಟ್ ನಿಮ್ಮ ಮುಂದೆ ತರ್ತೀನಿ ನಾನು. ಹಾಗೆ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ. ಇದು ಕೇರಳದಲ್ಲಿ ಕೊಟ್ಟಿರೋ ಅಂಥದ್ದು ಈ ಬಂಡಿಗಳೆಲ್ಲ. ಇದೆಲ್ಲ ನಾವು ಹಿಂದಿನ ಸಿನಿಮಾಗಳಲ್ಲಿ ನೋಡೋಕ್ಕೆ ಸಿಗ್ತಿತ್ತು. ಇಲ್ಲಿ ಮಾತ್ರ ನೀವು ಈಗಲೂ ಹೋದರೂ ನೋಡೋಕ್ಕೆ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇವೆಲ್ಲ ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಜೀಪ್ ಇರ್ಬೋದು, ಕಾರ್ ಇರ್ಬೋದು, ಬಂಡಿಗಳಿರ್ಬೋದು. ಆದರೂ ಎಷ್ಟು ಕ್ಲೀನಾಗಿ ಹೊಸ ಕಾರ್ಗಳ ಥರನೇ ಇದೆ ಗೊತ್ತಾ ಗೈಸ್.
ತುಂಬ ಚೆನ್ನಾಗಿದೆ. ಅಲ್ಲಿ ಇಂಗ್ಲೆಂಡಿಂದ ಬಂದಿರೋದಾಗಿರ್ಬೋದು, ಇದು ಕೂಡ ಇಂಗ್ಲೆಂಡಿಂದನೇ ಬಂದಿರೋಂಥದ್ದು. ಸೊ ಒಂದೊಂದು ಕಡೆಯಿಂದ ಗಿಫ್ಟ್ ಸಿಕ್ಕಿದೆ ಇವ್ರಿಗೆ. ಪ್ರತಿಯೊಂದು ಸಖತ್ತಾಗಿದೆ ಅಂತ ಹೇಳ್ಬೋದು. ನೋಡಿ ಈ ಕಾರ್ ತುಂಬ ಉದ್ದ ಇದೆ, ಹೆಚ್ಚು ಕಮ್ಮಿ ಒಂದು 20 ಜನ ಕೂತ್ಕೋಬೋದು ಈ ಕಾರ್ನ, ಅಷ್ಟು ದೊಡ್ಡದು. ಡಿಫ್ರೆಂಟಾಗೆಲ್ಲ ಇದೆ ಇಲ್ಲಿನ ಕಾರು, ಆಟೋಗಳು ಇಲ್ಲಿ ಎಲ್ಲನೂ ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಹಿಂದಿನ ಕಾಲದನ್ನ ನಾವು ಆಗಂತೂ ಹುಟ್ಟಿತ್ತಿಲ್ಲ, ಸೊ ಈಗಾದರೂ ನೋಡ್ಬೋದಲ್ಲ ಅಂತ. ಮತ್ತು ಆಂಬುಲೆನ್ಸ್ ನೋಡಿ ಹೇಗಿದೆ, ಹಿಂದಿನ ಕಾಲದ ಆಂಬುಲೆನ್ಸ್ಗಳು ಇವೆಲ್ಲ. ಸೊ ಇದು ಟ್ಯಾಕ್ಟ್ರ್ ಹಿಂದಿನ ಕಾಲದ್ದು. ಪ್ರತಿಯೊಂದು ಏನೇನು ಡಿಫ್ರೆಂಟಾಗಿದೆ. ನಾನು ಇವೆಲ್ಲ ನೋಡಿ ನನಗೆ ಒಂಥರ ಖುಷಿ ಆಗೋಯ್ತು. ಸೊ ಹಿಂದಿನ ಕಾಲದಲ್ಲಿ ಈ ಥರ ಎಲ್ಲ ಇದ್ವಾ ಅಂತ. ಸೊ ನೋಡಿ ಹೇಗಿದೆ ಅಂತ, ತುಂಬ ಚೆನ್ನಾಗಿದೆ ಅಲ್ವಾ. ಈ ಹೊರಗಡೆ ಹೆಲಿಕಾಪ್ಟ್ರು ನಿಲ್ಲಿಸಿರ್ತಾರೆ, ಅದನ್ನ ನೋಡ್ತಾ ನಾವು ಸ್ವಲ್ಪ ಮುಂದೆ ಬಂದುಬಿಟ್ಟು ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂದ್ಬಿಟ್ಟು ಅಲ್ಲಿ ಬರಬೇಕಾದ್ರೆ ದಾರಿಲಿ ನಾವು ಮಡ್ಕ ಸೋಡಾ ಕುಡಿದ್ವಿ, ನಾನು ನಮ್ಮ ಮನೆಯವರು. ಆಮೇಲೆ ಪೈನಾಪಲ್ ತಿಂದ್ವಿ. ಇನ್ನು ಮಕ್ಕಳು ಪೈನಾಪಲ್ ಜ್ಯೂಸ್ ಕುಡಿದ್ರು, ಅವರು ಕುಡಿತಾಯಿದ್ರು. ನಾವು ಮಡ್ಕ ಸೋಡಾ ಕುಡಿದು, ನನ್ನ ಫೇವ್ರೆಟ್ಟು. ನಾನು ತುಂಬ ವರ್ಷದಿಂದ ಧರ್ಮಸ್ಥಳ ಕಡೆ ಹೋದ್ರೆ ಕುಡಿಬೇಕು ಅಂದ್ಕೊಂಡಿದ್ದೆ. ನಂಗೆ ಟೇಸ್ಟ್ ಮಾಡಬೇಕು, ಎಲ್ಲ ರೀಲ್ಸಲ್ಲಿ ಹಾಕೋರು, ಅದನ್ನು ನೋಡಿ ನಾನು ಕುಡಿಬೇಕು ಅಂದ್ಕೊಂಡು ಕೊನೆಗೆ ನಾನು ನಮ್ಮ ಮನೆಯವ್ರು ಇಬ್ಬರು ಟ್ರೈ ಮಾಡಿದ್ವಿ. ಅಲ್ಲೇ ಬರ್ತಾ ಇದೊಂದು ಹೂವು ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಹೂವನ್ನು ಕೂಡ ವೀಡಿಯೋ ಮಾಡಿಕೊಂಡೆ. ಚೆನ್ನಾಗಿದೆ ನೋಡೋಕ್ಕೆ ಅಂತ, ಸಖತ್ತಾಗಿದೆ ಈ ಹೂವು. ಮತ್ತು ಅಲ್ಲಿನ ವಾತಾವರಣಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದನ್ನ ನೋಡ್ತಾ ನಾವು ಅಲ್ಲಿ ಬಂದು ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಅಲ್ಲಿ ಬಂದಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದು ಪ್ರಸಾದನೂ ಕೂಡ ಸಿಕ್ತು ನಮಗೆ. ಸೊ ಪ್ರಸಾದ ಎಲ್ಲ ತಿನ್ಕೊಂಡು ನಾವಿನ್ನ ಮಳೆ ಸಖತ್ತಾಗಿ ಬರ್ತಿತ್ತು ಅಂದ್ಬಿಟ್ಟು ಇನ್ನು ಬಂದುಬಿಟ್ಟು ಬರೋ ದಾರಿಲಿ ನಾವು ಈ ಪ್ಲೇಸ್ಗೆ ಬಂದ್ವಿ. ಈ ಪ್ಲೇಸ್ ಎಲ್ಲಿರೋದು ಅಂದರೆ ಬಿಸ್ಲೆ ಘಾಟ್ ಅಂತ. ಈ ಪ್ಲೇಸು ತುಂಬ ಚೆನ್ನಾಗಿದೆ, ವ್ಯೂ ನೋಡೋಕ್ಕೆ ತುಂಬ ಚೆನ್ನಾಗಿ ಸಿಗುತ್ತೆ. ಮತ್ತು ಮೋಡ ಒಂದು ಕಡೆಯಿಂದ ಒಂದು ಕಡೆಗೆ ಟ್ರಾವೆಲ್ ಮಾಡ್ತಿತ್ತು, ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಸೊ ಇದನ್ನೆಲ್ಲ ನೋಡ್ತಾ ನಾವು ಇನ್ನು ಮನೆ ಕಡೆ ಬಂದುಬಿಟ್ವಿ. ಸೊ ಬರ್ತಾ ತುಂಬಾ ಮಳೆ. ಏನಾದರೂ ನೀವು ಟ್ರಾವೆಲ್ ಮಾಡ್ತೀರಂದರೆ ಬೆಸ್ಟು ಬಸ್ಸಲ್ಲೇ ಹೋಗಿ ಇಲ್ಲ ಕಾರಲ್ಲಿ ಹೋಗಿ, ಇಲ್ಲಾಂದರೆ ಈ ಕಡೆ ಮಳೆ ತುಂಬ. ಸೊ ಅಲ್ಲಿಂದ ಬಂದು ಎಲ್ಲ ಪ್ರಸಾದ ಎಲ್ಲ ಒಂದು ಪ್ಲೇಟ್ಗೆ ಇಟ್ಟು, ಏನಂದು ನಾವು ಜಾಸ್ತಿ ಏನು ತೊಗೊಳ್ಳಿಲ್ಲ, ನಾನು ಮನೆಗೆ ಏನ್ಬಿಟ್ಟು ಹಸು ಕರೆದು ಅಂತ ತೊಗೊಂಡೆ. ಇದೆಲ್ಲ ಪ್ರಸಾದ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.